ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ನೋಡಲೇಬೇಕಾದ ಸುದ್ದಿ. ಇದು ಕೇವಲ ಒಂದು ಘಟನೆಯಲ್ಲ, ದಲಿತ ರೈತರ ಬದುಕಿನ ಮೇಲೆ ನಡೆದ ನೇರ ದಾಳಿ. ಅಧಿಕಾರಿಗಳ ಅಕ್ರಮ, ಅಹಂಕಾರ ಮತ್ತು ಮಾನವೀಯತೆ ಇಲ್ಲದ ಕಾರ್ಯಾಚರಣೆ. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸರ್ವೆ ನಂಬರ್ 63 6 ಎಕರೆ 12 ಗುಂಟೆ ಜಮೀನನ್ನ ಪಡೆದುಕೊಂಡು ದಲಿತ ಕುಟುಂಬಗಳು ವರ್ಷಗಳಿಂದ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಈ ಜಮೀನಿನ ಮಾಲೀಕರಾಗಿ ದಾಖಲೆಗಳಲ್ಲಿ ಉಮೇಶ್ ಜಾನಕಿಬಾಯಿ ಮೇಲ್ಗಡೆ, ಸುಂದ್ರವ್ವ ಮುತ್ತಪ್ಪ ಮೇಲ್ಗಡೆ, ಮಾದೇವಿ ಪಾವಡೆಪ್ಪ ಹರಿಜನ್ ಎಂಬ ಹೆಸರುಗಳು ಉಲ್ಲೇಖವಾಗಿವೆ. ಆದರೆ ವೀಕ್ಷಕರೇ, ಜಮಖಂಡಿ ತಹಶೀಲ್ದಾರ್, ಸಾವಳಗಿ ಸರ್ಕಲ್ ಅಧಿಕಾರಿಗಳು, ಗದ್ಯಾಳ ತಲಾಟಿ ಈ ಮೂವರು ಅಧಿಕಾರಿಗಳು ದಲಿತ ರೈತರಿಗೆ ಯಾವುದೇ ಅಧಿಕೃತ ನೋಟಿಸ್ ನೀಡದೆ, ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಏಕಾಏಕಿ ಸ್ಥಳಕ್ಕೆ ಆಗಮಿಸಿ ಜೆಸಿಬಿ ಬಳಸಿ ಅಕ್ರಮವಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅರಣ್ಯ ಇಲಾಖೆಯ ಅನುಮತಿ ಇಲ್ಲ, ಯಾವುದೇ ಸೂಚನೆ ಇಲ್ಲ. ಆದರೂ ಜೆಸಿಬಿ ಮೂಲಕ ಗಿಡ ಮರಗಳನ್ನ ಕಡೆದು ಉರುಳಿಸಿದ್ದಾರೆ. ಜಮೀನಿನಲ್ಲಿ ಬೆಳೆದಿದ್ದ ಫಲವತ್ತಾದ ಗುಂಜಾಳು, ಶೇಂಗಾ, ಕಬ್ಬು, ಗೋಧಿ, ಉಳ್ಳಾಗಡ್ಡಿ ಸೇರಿದಂತೆ ಹಲವು ಬೆಳೆಗಳನ್ನ ಜೆಸಿಬಿಯಿಂದ ನಾಶ ಮಾಡಲಾಗಿದೆ. ದಲಿತರ ಬದುಕನ್ನೇ ಬೀದಿಗೆ ತಂದಿದ್ದಾರೆ ಈ ಮೂರು ಅಧಿಕಾರಿಗಳು. ಬಾಗಲಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳ ಹಾಗೂ ಜಮಖಂಡಿ ಎಸಿ ಅವರ ಗಮನಕ್ಕೆ ತರಲಾರದೆ ನಾವು ಮಹಾರಾಷ್ಟ್ರ ಇಟಂಗಿ ಬಟ್ಟಿಗೆ ಹೋದಾಗ ನಮ್ಮ ಜಮೀನುಗಳಿಗೆ ಈ ಮೂರು ಅಧಿಕಾರಿಗಳು ಜೆಸಿಬಿಯಿಂದ ಬೆಳೆಗಳನ್ನ ಹಾಳು ಮಾಡಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ವೀಕ್ಷಕರೇ, ಇದು ಕಾನೂನು ಬಾಹಿರವಲ್ಲವೇ? ಇದು ದಲಿತರ ಮೇಲೆ ನಡೆದ ಅನ್ಯಾಯವಲ್ಲವೇ? ಅಧಿಕಾರಿಗಳ ಹಿಟ್ಲರ್ ಶಾಹಿಯಲ್ಲವೇ? ಸವರ್ಣೀಯರ ಒತ್ತಡಕ್ಕೆ ಮಣಿದು ಅಧಿಕಾರಿಗಳೇ ಮುಂದೆ ನಿಂತು ದಲಿತ ರೈತರ ಬದುಕನ್ನೇ ಜೆಸಿಬಿ ಬಳಸಿ ಜೀವನವನ್ನೇ ನಾಶ ಮಾಡಿದ್ದಾರೆ ಎಂದು ಪೀಡಿತ ಕುಟುಂಬಗಳು ನಮ್ಮ ವಾಹಿನಿಯ ಮುಂದೆ ಕಣ್ಣೀರಿನಿಂದ ತಮ್ಮ ಅಳಲನ್ನ ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ನಾಳೆ ಜಮಖಂಡಿ ಎಸಿ ಅವರಿಗೆ ದಲಿತ ರೈತರು ಮನವಿ ಸಲ್ಲಿಸಲಿದ್ದಾರೆ. ಮನವಿಗೆ ಸ್ಪಂದನೆ ಸಿಗದಿದ್ದರೆ ಜಮಖಂಡಿ ಎಸಿ ಕಚೇರಿ ಮುಂದೆ ಧರಣಿ ಹಾಗೂ ಸತ್ಯಾಗ್ರಹ ನಡೆಸುವುದಾಗಿ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಈ ಮೂವರು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯಕ್ಕಾಗಿ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರೇ, ಇದು ನಿಮ್ಮ ತವರು ಜಿಲ್ಲೆಯಲ್ಲೇ ನಡೆದ ದಲಿತರ ಮೇಲಿನ ಅನ್ಯಾಯ. ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಿರಾ ಅಥವಾ ಈ ಅನ್ಯಾಯವನ್ನ ಮೌನವಾಗಿ ನೋಡ್ತೀರಾ? ಇದು ಪ್ರಶ್ನೆ, ಇದು ಎಚ್ಚರಿಕೆ. ಇದು ಸಮತಾ ಪಬ್ಲಿಕ್ ನ್ಯೂಸ್ನ ಧ್ವನಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ನಾವಿಂದು ಜಮಖಂಡಿ ತಾಲೂಕಿನ ಗದ್ಯಾಳ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಿನ್ನೆ ಗದ್ಯಾಳ ಗ್ರಾಮದಲ್ಲಿ ತಲಾಟಿ ಅವ್ರು ಇರ್ಬೋದು, ಸರ್ಕಲ್ ಇರ್ಬೋದು, ತಹಶೀಲ್ದಾರ್ ಅವ್ರು ಬಂದು ಇಲ್ಲಿರ್ತಕ್ಕಂಥ ರೈತರಿಗೆ ಯಾವುದೇ ನೋಟಿಸ್ ಕೊಡಾರ್ದೆ, ಮುನ್ಸೂಚನೆ ಕೊಡಾರ್ದೇ ಹೊಲದಲ್ಲಿ ಇರ್ತಕ್ಕಂಥ ಗೋಧಿ ಇರ್ಬೋದು ಅಥವಾ ಗೊಂಜಾಳ ಇರ್ಬೋದು ಸಾಕಷ್ಟು ಹಾನಿ ಮಾಡಿರ್ತಾರೆ. ಅದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಜಮೀನ್ದಾರರು ಅಥವಾ ರೈತರು. ಸರ್, ತಮ್ಮ ಹೆಸರು? ರಾಜ್ಕುಮಾರ್ ಮೇಲ್ಗಡೆ ಸರ್. ಸರ್, ಏನಾಗೈತ್ರಿ? ಏನ್ ಘಟನೆ ಆಗೈತಿ ನಿನ್ನೆ? ಆಮೇಲೆ ನಾವು ಊರು ಬಿಟ್ಟು ಹೋಗಿದ್ವಿ ಸರ್. ಈಗ ಸರ್ ತಾಲೂಕು ದಂಡಾಧಿಕಾರಿಗಳು, ಆಮೇಲೆ ಸರ್ಕಲ್ ಇವರೆಲ್ಲ ಬಂದು ಅಧಿಕಾರಿಗಳು ಬಂದು ನಮ್ಮ ಆಸ್ತಿ ಒಳಗೆ ಬಂದು ನಮ್ಗೆ ಯಾರಿಗೂ ಏನೋ ಒಂದು ನೋಟಿಸ್ ಬಿಡದೆ ಅತಿಕ್ರಮಣ ಕೆಲಸವನ್ನು ದಬ್ಬಾಳಿಕೆಯಿಂದ ನಮ್ಮ ಜಮೀನನ್ನು ಹಡ್ಡಿದ್ದಾರೆ ಜೆಸಿಬಿಯಿಂದ. ಅದರಿಂದ ಮುಂದಿನ ಅಧಿಕಾರಿಗಳು ಅಮಾನತುಗೊಳ್ಬೇಕು. ನಮಗೆ ಹಾನಿಯಾಗಿದ್ದು ಬೆಳೆ ಹಾನಿಯನ್ನು ಕೊಡ್ಬೇಕು ಅವರು. ಇಲ್ರಿ ಸರ್, ನೋಟಿಸು ಕೊಟ್ಟಿಲ್ಲ ನಮಗ. ನೋಟಿಸು ಇಲ್ರಿ, ನೋಟಿಸು ಇಲ್ಲ. ನಮ್ಮ ಮನೆಗೆ ಯಾರು ಬಂದಿಲ್ಲ ಸರ್. ದುಡ್ಲಕ್ಕ ನಾವು ಹತ್ತನೇ ತಾಲೂಕದಾಗ ಇದೀವಿ ಸರ್. ಇಲ್ಲಿ ಹೆಣ್ಮಕ್ಳು ಅದಾರಿ, ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿ ಹೆಣ್ಮಕ್ಳಿಗೆ ಸಿಕ್ಕಂಗ ಬೇದು ಇದನ್ನೆಲ್ಲ ಒಂದ್ ಸ್ವಲ್ಪ ಅತಿಕ್ರಮಣ ಮಾಡಿ ಇಲ್ಲಿ ದಬ್ಬಾಳಿಕೆ ಮಾಡಿ ಕಿಸಿಂದ ಇಲ್ಲಿ ಹಾದಿ ಮಾಡ್ಕೊಂಡು ಹೋಗ್ಯಾರ ಸರ್. ದಬ್ಬಾಳಿಕೆ ಅಂದ್ರೆ ಸರ್, ಈಗ ಜಾತಿ ನಿಂದನೆ ಮಾಡ್ಯಾರ ಸರ್. ಮೊದಲ ಜಾತಿ ನಿಂದನೆ ಮಾಡಿ ಆಮೇಲೆ ರೈತರ ಇದೀವಿ ನಾವು. ಒಂದು ಕೊಲ್ಲಿ ಒಬ್ಬ ರೈತರಿಗೆ ಏನ್ರಿ ಒಂದು ಈಗ ಕೆಟ್ಟದಾಕತ್ತಿರೋದು. ಈಗ ಸದ್ ಅವರು ಒಬ್ಬ ರೈತರ, ಈಗ ನಮ್ಮೆಲ್ಲ ಮಾಡಿದವರು ಒಬ್ರು ರೈತರ ಅಂತ ಕೊಡ್ಲಿ, ನಾವು ಒಬ್ಬ ರೈತರ. ಈಗ ರೈತರನ್ನ ಒಬ್ಬರು ಈಗ ಸದ್ಯ ರೈತರ ಪತ್ನಿ ಮಾಡ್ಬೇಕಾಗಿತ್ತು. ಅದನ್ನೇನು ತಿಳಿಲಾದೆ ಹಾನಿ ಉಂಟು. ನಮ್ದು ಗೋಧಿ ಹಾನಿ ಆಗೈತಿ, ಆಮೇಲೆ ಗೊಂಜಾಳ ಹಾನಿ ಆಗೈತಿ, ಇದ್ದಿದ್ದು ಮರ ಗಿಡಗಳು ಎಲ್ಲ ಹಾನಿ ಆಗ್ಯಾವ. ನಮ್ಮ ಯಾವುದೋ ಏನು ಇನ್ಫಾರ್ಮೇಶನ್ ಇಲ್ಲ. ಡಿ ಸಿ
ರಿಸರ್ವೇಶನ್ ಇಲ್ಲದೆ ಆಮೇಲೆ ಇಲ್ಲಿ ಬಂದು ಈಗ ಸಹ ದಬ್ಬಾಳಿಕೆಯಿಂದ ದಲಿತರ ಮೇಲೆ ಈ ತರ ನಮ್ಗೆ ದೌರ್ಜನ್ಯ ಎಸಗಿದ್ದಾರೆ. ಇದನ್ನ ಬಂದು ಎಲ್ಲರೂ ಒಟ್ಟು ಪರಿಗಣಿಸಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ನಿಮ್ಮ ಮಾಧ್ಯಮ ಮೂಲಕ ಟೀಚರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸಾಹೇಬ್ರ, ಇಲ್ಲಿ ಕಣ್ಣಾಡಿ ಒಂದು ಸ್ಪಾಟ್ ಮೇಲೆ ಬಂದು ತಾವೆಲ್ಲರೂ ಪರಿಶೀಲಿಸಬೇಕು. ಇಲ್ಲಿ ಕಣ್ಣಾಡಿ ಎಲ್ಲರೂ ಬಂದು ಇಲ್ಲಿ ಪರಿಶೀಲಿಸಿದ ನಂತರ ಇಲ್ಲಿ ಯಾರ್ದು ಒಳ್ಳೇದು ಯಾರ್ದು ಕೆಟ್ಟದನ್ನೋದು ಎಲ್ಲರಿಗೆ ಪರಿಶೀಲನೆ ಆಗುತ್ತಾ. ಆಮೇಲೆ ಪರಿಶೀಲನೆ ನಂತರ ನೀವೇನು ಆಕ್ಷನ್ ತಗೋತಿರ್ಲಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ದಲಿತರು. ಈಗ ನೀವೇನಾದ್ರೂ ನಿಮ್ ಹೊಲ ಅಳ್ಯಾಕ ಏನಾದ್ರು ಅರ್ಜಿ ಅದು ಕೊಟ್ಟಿದ್ರಿ? ಈಗ ನಾವು ಹದ್ದುಬಸ್ತಿಗಾಗಿ ಅರ್ಜಿ ಕೊಟ್ಟಿವಿ ಸರ್. ಹದ್ದುಬಸ್ತಿಗೆ ಅರ್ಜಿ 18 ತಾರೀಕಿಗೆ ಐತಿ ಸರ್. ಮುಂದೆ 17 ತಾರೀಕಿಗೆ ನಮಗ ಅವತ್ತ ಅರ್ಜಿ ಕೊಟ್ಟು ಇದನ್ನ ದಬ್ಬಾಳಿಕೆಯಿಂದ ನಮ್ಮ ಒಡ್ಡ ಹಡ್ಡಿ ನಮ್ಮ ಆಸ್ತಿ ಎಲ್ಲ ನಾಶ ಮಾಡಿ ಆಮೇಲೆ ನಮ್ದು ಬೆಳೆ ಹಾನಿ ಮಾಡಿ ಹೋಗಿದ್ದಾರೆ ಸರ್. ಈಗ ಮುಂದೆ ನೀವು ಏನ ಅಧಿಕಾರಿಗಳ ಸಂಬಂಧಪಟ್ಟಂಗೆ ನೀವು ಏನ್ ಕ್ರಮ ತಗೊಳತ್ತೀರಿ? ಈಗ ನಾವು FIR ಮಾಡ್ಬೇಕಂತ ಕೇಳಿ ನಮ್ಮ ತಲೆ ಆಗೈತಿ ಸರ್. ಈಗ ನಮ್ಮ ದಬ್ಬಾಳಿಕೆಯಿಂದ ಏನು ಮಾಡ್ಯಾರ ಸರ, ಈಗ ಯಾವ ಅಧಿಕಾರಿ ಇರ್ಲಿ ಯಾರೇ ಇರ್ಲಿ, ಆಮೇಲೆ ಒಬ್ಬ ರೈತಗೆ ಏನೋ ಹಾನಿ ಆದ್ರೂ ಸಹಿತ ಎಲ್ಲರೂ ಹೊಣೆಗಾರರೇ ಮಾಡಿದವರು. ಎಲ್ಲರೂ ಹೊಣೆಗಾರ, ಒಬ್ಬ ಅಧಿಕಾರಿ ಇರ್ಲಿ ಒಬ್ರು ಯಾರೇ ಇರ್ಲಿ ಎಲ್ಲರೂ ಹೊಣೆಗಾರ. ನಾವು ಇನ್ನು ಇದೆಲ್ಲ ಸ್ಪಾಟ್ ಮೇಲೆ ಇದೆಲ್ಲ ನಮಗೆಲ್ಲ ಒಂದು ಲೆಕ್ಕದಲ್ಲಿ ರೈತರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ನಾವು ಧರಣಿ ಕುಂಡಿರ್ತೀವಿ. ಇದನ್ನ ನಾವು ಮುಂದುವರಿಸ್ತೀವಿ. ಮುಂದೆ ಈಗ ಇಲ್ಲಿ ರೋಡ್ನ್ಯಾಗ ಇದ್ದದ್ದು ಈಗ ನಿಮ್ ಒಡ್ಡಿನ ಮೇಲೆ ಇದ್ದದ್ದು ಗಿಡ ಅದು ಎಲ್ಲ ಹಾಳು ಮಾಡಿ ಬೆಳೆಯಾಗ ಬಿದ್ದಾವಂತಿಲ್ಲ, ಅದ್ರ ಬಗ್ಗೆ ಗಿಡ ಅದು ಕಡ್ಕೊಳಕ್ ನಿಮ್ಗೆ ಏನಾರ ಮುನ್ನೆಚ್ಚರಿಕೆ? ಏನು ಇಲ್ಲ ಸರ್, ನಮ್ಗೆ ಏನು ನೋಟಿಸ್ ಕೊಟ್ಟಿಲ್ಲ ಸರ್. ನಮಗ ಇನ್ ಗಿಡ ಕಳ್ಕೊರೈತೆ ಅರಣ್ಯ ಅಂದ್ರೆ ಇಲಾಖೆಯಿಂದ ನಮ್ಗೆ ಏನು ಮುನ್ಸೂಚನೆ ಇಲ್ರಿ ಸರ್. ಆಮೇಲೆ ಅಧಿಕಾರಿಯಿಂದ ನಾವು ಒಡ್ಡ ಹಾಡ್ತೀವಿ ಅಂತ ಮುನ್ಸೂಚನೆ ನಮ್ಗೆ ಏನೂ ಇಲ್ಲ, ಅರ್ಜಿನೂ ಕೊಟ್ಟಿಲ್ಲ, ಏನು ಮಾಡಿಲ್ಲ ಸರ್. ನಮಸ್ಕಾರ, ನಾನು ಚಿಕ್ಕಯ್ಯ ಸದೇವ್ ಬನ್ನೂರ್ ಅಂತ. ಈಗ ನೀವು ನೋಡಿದ್ರಲ್ಲ ಇಲ್ಲಿ ದಾರಿ, ನಾವು ನೋಡಿದಿವಿ, ನೀವು ನೋಡಿದ್ರಿ, ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್, ಇದು ಇವತ್ತ ಆದಿದ್ದಲ್ರಿ, ಇದು ಸುಮಾರು ವರ್ಷಗಳಿಂದ ಈ ಟೈಪ್ ದಬ್ಬಾಳಿಕೆ ಮಾಡ್ಕೊತ ಬಂದಾರ್ರಿ. ಅದನ್ನ ನಾವು ಬರುದು, ನಾವು ಈ ಟೈಪ್ ಹೇಳೋಣ ಅದನ್ನ ಅಷ್ಟಕ್ಕ ಮಾತ್ ಬಿಡುದು, ಈ ಟೈಪ್ ಮಾಡ್ಕೊತ ಬಂದಾರ್ರಿ. ಬಂದ ನಂತರ ಈಗ ನಿನ್ನೆ ಅನಧಿಕೃತವಾಗಿ ಏನು ಇವ್ರಿಗೆ ನೋಟಿಸ್ ಇಲ್ಲ, ಏನೂ ಇಲ್ಲ. ಈಗ ನಾವು ಫಾರೆಸ್ಟ್ ಆಫೀಸ್ದವ್ರನ್ನ ಕೇಳ್ರು, ಈಗ ನಮಗೂ ಏನು ಗೊತ್ತಿಲ್ಲಪ್ಪ ಅಂತ ಅವರು ಹೇಳ್ತಾರ್ರಿ. ಈ ಟೈಪ್ ಇವರು ಕಂದಾಯ ಇಲಾಖೆದವ್ರು ಬಂದು ಈ ಟೈಪ್ ಮಾಡಿ ಹೋಗ್ಯಾರ್ರಿ. ಮತ್ತೆ ಮಾಡಿ ಹೋಗ್ಯಾರಪ್ಪ ಅಂತಂದ್ರೆ ಏನ್ರಿ ಇವ್ರಿಗೆ ಹೇಳ್ಬೇಕು, ಇವು ಎಲ್ಲ ಇಟ್ಟಂಗಿ ಮಾಡಕ್ ಅಲ್ಲಿ ಮ್ಯಾಲ್ಕದಾರಿ ದುಡ್ಲ್ಯಾಕ. ಈ ಮನ್ಯಾಗ ಹೆಣ್ಮಕ್ಳು ಬಂದ ಕೂಡಲೇ ನೀವೇನ್ ಹೇಳ್ತೀರಿ ನೋಡ್ರಿ ಅಂತ ಅವ್ರಿಗೆ ಯಾವತ್ತ ಯಾವ್ದಾರ ಶಬ್ದಗಳಿಂದ ಅವ್ರನ್ನ ಬೇದಕಿಂದ ಹೊರಗೆ ಹಾಕ್ಯಾರ್ರಿ. ಹಾಕಿದ ಕೂಡಲೇ ಈ ಚಲೋ ಗಿಡಗಳು ಆ ಗೋಧಿನೂ ಹೋಗೈತ್ರಿ ಸರ್. ಅದ್ ಮುಂದೆ ಪೂರಾ ಬಾಯಿಗೆ ತಂದು ಹಚ್ಚಾರ್ರಿ ಅದನ್ನ ಒಡ್ಡ ಹೊರದು. ಈ ಟೈಪ್ ಇಲ್ಲಿ ಎಲ್ಲ ಸವರ್ಣಿಯರು ಎಲ್ಲ ಅನುಕೂಲಸ್ಥರ ಅದಾರಿ. 4 ದುಡ್ಡು ಕೊಡೋಣ ಏನು ಬಂದ್ ಮಾಡ್ಸ್ಯಾರೋ ಏನೋ ಅದು ನಮ್ಗೇನು ಫ್ಯಾಕ್ಟ್ ಗೊತ್ತಿಲ್ರಿ. ಏನು ನೋಟಿಸು ಇಲ್ಲ, ಏನು ಕೇಳದೆ ಈ ರೀತಿ ಇವರು ಈ ಕಂದಾಯ ಇಲಾಖೆದವ್ರು ದಬ್ಬಾಳಿಕೆ ಮಾಡ್ತಾರಂದ್ರೆ ನಾಳೆ ನಾವು AC ಆಫೀಸ್ಗೆ ಹೋಗ್ತೀವ್ರಿ ಸರ್. AC ಆಫೀಸ್ಗೆ ಹೋಗಿ ಅವ್ರಿಗೆ ಮನವಿ ಮಾಡ್ಕೋತೀವಿ. ಏನ್ರ ಬಂದ DC ನೇತೃತ್ವದ ಬಂದು ಇದನ್ನ ಏನ್ರ ಪರಿಹಾರ ಮಾಡ್ತಾರ್ರಿ. ಇಲ್ಲಿ ನಾವು ಅವ್ರ ರಾತ್ರಿ ಅಲ್ಲಿ ಧರಣಿ ಮಾಡಕ್ಕೆ ನಿಶ್ಚಯ ಮಾಡಿದೀವಿ ಈಗಾಗಲೇ. ಎಲ್ಲಿ ಧರಣಿ ಮಾಡ್ತೀರಿ? AC ಆಫೀಸ್ ಅವ್ರ ಮುಂದಾರಲ್ಲ, AC ಅವ್ರ ಮುಂದೆ ಮಾಡ್ತೀರಿ? AC ಆಫೀಸ್ ಮುಂದಾರೆ. ಅಲ್ಲಿ DC ಅವ್ರು ಫೇಸ್ ಟು ಫೇಸ್ ಬಂದ್ಕೆ ನಮ್ದು ಏನು ಬಗೆಹರಿಸಿ ಈ ರೀತಿ ನಮ್ಮಲ್ಲಿ ಈಗ ಸುಮಾರು ವರ್ಷಗಳಿಂದ ಬಹಿಷ್ಕಾರ ಆಗಿತ್ತು ಸರ್. ಬಹಿಷ್ಕಾರ ಆದ್ಮೇಲೆ ಯಾವತ್ತು ಈ ಸವರ್ಣೀಯರಿಂದ ನಮ್ಗೆ ಯಾವತ್ತು ಇದು ದಬ್ಬಾಳಿಕೆ ಇದ್ದ ಐತ್ರಿ. ಬಹಿಷ್ಕಾರ ಅಂದ್ರೆ ಏನ್ ಮಾಡಿದ್ರಿ? ನಮ್ಮಲ್ಲಿ ಪೂರಾ ಅಂಗಡಿ ಗಿರಣಿ ಊರಾಗ ಬರುದು, ಯಾರೇ ಮಾತಾಡ್ರ 10,000 ರೂಪಾಯಿ ಅವ್ರವ್ರು ಹಾಕೊಂಡಿದ್ದು ಈ ಟೈಪ್ ಯಾವತ್ತು ನಡೆದೈತ್ರಿ. ಇಲ್ಲಿ ಗದ್ದಾಳದಾಗ ದಲಿತರ ಮೇಲೆ ಯಾವತ್ತು ಐತ್ರಿ ಇದು ದೌರ್ಜನ್ಯ, ಯಾವತ್ತು ಐತ್ರಿ. ನಾವು ಎಲ್ಲ ಅವ್ರ ನೆರಳಿಗೆ ಬದುಕವ್ರು ಎಲ್ಲಿ ನಾವು ಇದು ಮಾಡೋದತ್ತಂದ್ರೂ ಈ ಟೈಪ್ ಈ ಎಲ್ಲ ಒಡ್ಡ ಹರಿಯೋದು ಈ ಟೈಪ್ ಮಾಡ್ತಾರೆ. ಇದು ಕೊಟ್ಟಿದ್ದನ ಗೌರ್ಮೆಂಟ್ ಕೊಟ್ಟಿದ್ರು ಜಮೀನಿದ, ಇದ್ರಾಗೂ ಬಾಳೆ ಮಾಡ್ಕೊಡುವಾರ್ರಿ ಅವ್ರ. ಮತ್ತೆ ಈ ಟೈಪ್ ಆಗೈತಿ. ಅವ್ರ DC ನೇತೃತ್ವದಾಗ ನಮಗೇನ್ರಿ ಇವತ್ತ ನಾಳೆ 2 ದಿನದಾಗ ನ್ಯಾಯ ಕೊಡಿಸ್ತಾರ್ರಿ. ಇಲ್ಲಿಗ ಮುಂದಿನ ದಿನದಾಗ ನಾವು AC ಸಾಹೇಬ್ರ ಮುಂದೆ ಕೂತ ಧರಣಿ ಮಾಡ್ತೀವಿ. ಈಗ ಅಲ್ಲಿ ಗಿಡ ಅದು ಬಿದ್ದು ಬೆಳೆ ಹಾನಿ ಆಗೈತ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಅದೇ ರೀ, ಅದನ್ನ ಬಾಂಡ್ ಪರಿಶೀಲನೆ ಮಾಡಿ ಅದು ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು. ಇದ್ದಿದ್ದು ಅದನ್ನ ಆಳದಕ್ಕಿರ ನಮ್ಗೆ ಹಡ್ಬೇಕು. ನಮ್ದು ಎಷ್ಟು ಜಮೀನ್ ಐತಿ ಅಷ್ಟು ಆಳದ್ ಕೊಟ್ಟ ಮೇಲೆ ಅವ್ರು ಉಳ್ಕಾದ ಏನ. ಈಗ ನೋಡ್ರಿ ಸರ್, ಆ ಸವರ್ಣಿಯರ್ ಜಾಗದಾಗ ಏನ್ರ ಒಂದ್ ಸ್ವಲ್ಪ ಕೆದರ್ಯಾರ ನೋಡ್ರಿ. ಈ ಕಡೆ ಕೆದರುದಂದ್ರೆ ಈ ಲೇಖಿ ಒಳಗಿದ್ರೆ ನೀವು ಕೆದರಿ ಹೊಲ ನೆಕ್ತವ್ರಿ. ಮತ್ತೆ ಏನು ಇಲ್ದಾನೆ ಆಚೆ ಕಡೆ ಏನು ಕಚ್ ಸೈಟ್ ಮಾಡಿಲ್ಲ. ಇಲ್ಲೆಲ್ಲ ನಮಗೆ ಲೇಖಿ ಪ್ರಕಾರ ನಾವು ಬಂದು ಅಳದಿದೀವು. ಈ ಟೈಪ್ ಅಂತ ಹೇಳ್ತಾರ ಹೆಣ್ಮಕ್ಳು ಮುಂದೆ. ಹೆಣ್ಮಕ್ಳಿಗೆ ಗೊತ್ತೇನಾಗುದ್ರಿ? ಈ ಮೋಜನಿ ಮಾಡತ್ ಈಗಾಗಲೇ 20 ಸಲ ಅರ್ಜಿ ಕೊಟ್ರು ಅದನ್ನ ಡಿಲೇ ಮಾಡ್ಕೊತ ಮುಂದೆ ಹಾಕೋತಾನೆ ಬಂದಾರ್ರಿ. ಮತ್ತೆ ಇದ್ರ ಪ್ರಕಾರ ಏನಾಕತಿ ಅವ್ರು ಇದ್ರಿಂದ ನೋಡ್ರಿ. ಈ ಧರಣಿದಿಂದ ನಮಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ DC ಆಫೀಸ್ ಮುಂದೆ ಧರಣಿ ಮಾಡ್ತೀವ್ರಿ. ನನ್ನ ಹೆಸರು ರಾಜ್ಕುಮಾರ್ ಮುತ್ತಪ್ಪ ಮೇಲ್ಗಡೆ, 63/1 ನಮ್ಮ ಸರ್ವೆ ನಂಬರು. ಆಮೇಲೆ ಇಲ್ಲಿ ದಬ್ಬಾಳಿಕೆ ಆಗಿದೆ ನಮ್ಮ ಹೊಲದಲ್ಲಿ.
ಈಗ ತಾಲೂಕಾ ದಂಡಾಧಿಕಾರಿಗಳು ಸ್ವತಃ ಬಂದು ಮುಂದೆ ನಿಂತು ಇದನ್ನ ದಬ್ಬಾಳಿಕೆಯನ್ನು ಮಾಡಿ ಹೋಗಿದ್ದಾರೆ. ಆಮೇಲೆ ಈಗ ನಮ್ಮಲ್ಲಿ ನೋಟಿಸ್ ಬಿಟ್ಟಿರ್ತಕ್ಕಂಥದ್ದು ಹದ್ವಸ್ತಿಗಾಗಿ ಕೊಟ್ಟಿರ್ತಕ್ಕಂಥ 17ನೇ ತಾರೀಕಿಗೆ ನಾವು ಹದ್ವಸ್ತನ್ನ ಕ್ಲಿಯರ್ ಆಗಿ ಮಾಡಿ ಕೊಡ್ತೀವಿ ಅಂತೇಳಿ ನಮ್ಗೆ ನೋಟಿಸ್ ಬಿಟ್ಟು ಕರೆಯಿದ್ದಾರೆ. ಆಮೇಲೆ 17ನೇ ತಾರೀಕು ತನಕ ನೀವು ಒಂದ್ ಸ್ವಲ್ಪ ನಿಂದಿರಬೇಕಾಗಿತ್ತು ಅಂತೇಳಿ ನಾವು ಕೇಳಿದುಕೊಳ್ಳೆ ನಿಮ್ದು ಆಸ್ತಿ ಬರಲಿ ನಾವು ಓಡ್ ಹಾಕಿ ಕೊಡ್ತೀವಿ ಅಂತೇಳಿ ಅನುಮತ ಅವರು ನಮ್ಗೆ ತಾಲೂಕು ದಂಡಾಧಿಕಾರಿಗಳು ಅಂದ್ರು. ಆಮೇಲೆ ನಾವು ನೋಟಿಸ್ ನೋಡಿ ಮಾತಾಡ್ತೀನಿ ಸರ್ ಅಂದ್ಕೊಳ್ಳಿ ನೋಟಿಸ್ ಹೋಗಿ ನಾವು ತರಗೊಡೋದನ್ನ ಈಗ ನಮ್ಗೆ ಈಗ ತಾಲೂಕು ದಂಡಾಧಿಕಾರಿಗಳು ಹೇಳ್ದೆ ಕೇಳ್ದೆ ಇಲ್ಲಿ ಜಾಗದ ಈ ಸ್ಪಾಟ್ ಮ್ಯಾಗಿಂದು ಅವ್ರ ಆಫೀಸ್ಗೆ ಅಂದ್ರೆ ಹೋಗಿದ್ದಾರೆ. ಉಲ್ಟಾ ನಾವು ನೋಟಿಸ್ ಓದಿ ನಾವು ಹೇಳ್ಬೇಕನ್ನೋ ತಾಳಿಗೆ ಅವರು ಇಲ್ಲಿ ಅವರಿಲ್ಲ. ಆಮೇಲೆ ಈ ಲೆಕ್ಕದಲ್ಲೇ ಈಗ ಅಧಿಕಾರಿಗಳನ್ನ ಏನ ಹೌದಪ್ಪ ನಾವು ರೈತರ ನಂಬ್ಕೊಂಡ ಏನ್ ಜೀವನ ಮಾಡ್ಬೇಕು ಅಥವಾ ಈಗ ಈಗ ನಮ್ಮಲ್ಲಿ ಈಗ 20 ವರ್ಷ ಆಯ್ತು ನಾವು ಯಾವುದೋ ಒಂದು ಏನೋ ಒಂದು ನಮ್ಮ ಆಸ್ತಿ ಬಗ್ಗೆ ಯಾವುದೋ ಒಂದು ಕೆಲಸ ಮಾಡ್ಕೊಳಕ್ ಹೋದ್ರು ಸಹಿತ ನಮಗೆ ಆಫೀಸರ್ದಿಂದ ಯಾವುದೋ ಒಂದು ರೀತಿಯಿಂದ ನಮಗ ಯಾವುದೋ ಹಾದಿ ಸಿಕ್ಕಿಲ್ಲ. 20 ವರ್ಷ ಆಯ್ತು. ಈಗ 20 ವರ್ಷ ಆಯ್ತು ನಾವು ಆಫೀಸ್ಗೆ ಹೋದ್ರು ಸಹಿತ ನಮ್ಗೆ ಯಾವ್ದೋ ದಾರಿ ಕೊಟ್ಟಿಲ್ಲ. ಈಗ ರೈತರು ನಾವು ನೊಂದಿದ್ದೀವಿ, ಬೆಂದಿದ್ದೀವಿ. ಈಗ ಈ ದಬ್ಬಾಳಿಕೆಯಿಂದ ನಮ್ಗೆ ಒಡ್ಡ ಹರಿದು ಮಾಡಿ ನಮಗೆಲ್ಲ ಭಾಳ ದಬ್ಬಾಳಿಕೆ ಮಾಡಿದ್ದಾರೆ. ಅದರಿಂದ ಆಕ್ಷನ್ ನಾವು ಜಮಖಂಡಿ AC ಆಫೀಸ್ ಮುಂದೆ ಇದು ನಮಗೆ ಎಲ್ಲ ಅನುಕೂಲ ಆಗಲಿಲ್ಲ ಅಂದ್ರ ನಮಗೆಲ್ಲ ಬಳೆ ಹಾನಿ ಆಗೈತಿ, ಅದು ಪರಿಹಾರ ಆಗಬೇಕು. ಆಮೇಲೆ ಈಗ ಬಂದಂತ ಅಧಿಕಾರಿಗಳು ಏನ್ ದಬ್ಬಾಳಿಕೆ ಮಾಡ್ಯಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ AC ಆಫೀಸ್ ಮುಂದೆ ಇದೆಲ್ಲ ಯಾವುದೋ ಕೆಲಸ ಆಗಲಿಲ್ಲ ಅಂದ್ರಲ್ಲ ಜಮಖಂಡಿ ಆಫೀಸ್ ಮುಂದೆ AC ಆಫೀಸ್ ಮುಂದೆ ನಾವು ಧರಣಿ ಕೊಂಡಿರ್ತೀವಿ. ನಿಮ್ಮ ಹೆಸರು? ನನ್ನ ಹೆಸರು ಸುಂದರವ್ರು. ಏನಾತ್ರ ನಿನ್ ಘಟನೆ ನೀವು ಇಲ್ಲೇ ಇದ್ರೆ DCP ತಗೊಂಡ್ 4 ವರ್ಷ ಸುಮಾರು ಬಂದ್ರಿ ಇದನ್ನೆಲ್ಲ ಹಾಡ್ಲ ಆಯ್ತಾರಿ. ನನ್ನ ಮಕ್ಳು ದುಡಿಲಾಕ್ ಹೋಗ್ಯಾರಿ ಅನ್ನ ಆಟ ತಕ ಮೋಜನಿ ಬಂದ್ಗಳನ್ನ ಅದ್ರ ಅಳಯಾನ ಮಾಡಕ್ರಿ ಈಗ ಮಾಡಿ ಬೆಳಲಕ್ಕ ಕೇಳಿಲ್ರಿ ನಮ್ಮ ಪೊಲೀಸರಿಗೆ ಹೆಣ್ಮಕ್ಳು ಓದೋದು ಕಾಟಿ ಕುಣಿಸಿದ್ರ ಮಾಡ್ಕೊಂಡ್ ಹೋಗ್ಯಾರ. ನೀವೇನ್ ಹೇಳಿದ್ರಿ ನೀವು ನಮ್ಮ ಮಕ್ಕ ಬರ್ತಾನ ಬರುತ್ತಾಗ ಮಾಡ್ಬೇಡ ಅಂದಿವ್ರಿ ನಾವು ಮಾಡ್ಬೇಡ ಕೇಳಿಲ್ರಿ ನಮ್ಮ ಮಾತ ನಮ್ಮನ ಓದೋದು ಕಾಟಿ ಕುಣಿಸ್ಯಾರ. ಓದಿ ಹಾನಿ ಆಗೈತ್ರಿ ಅಲ್ಲಿ ಗುಳ್ಳೋಳಿ ಹಾನಿ ಆಗೈತ್ರಿ ಅಲ್ಲಿ ಗೊಂಜಾಳ ಹಾನಿ ಆಗೈತ್ರಿ ಗಿಡ ಎಲ್ಲ ಮುರಿದು ಹೋಗ್ಯಾರ್ರಿ. ಕಣಕಿ ತೆಗೆದಿ ಕಡೆ ಹೊಲ್ದಾಗ ಗೋಧಿಯಾಗ ಹೋಗ್ಯಾರ್ರಿ ಎಲ್ಲ ಅಳಗಾಲ ಮಾಡ್ಯಾರ. ಹ್ಞೂನ್ರಿ. ಈಗ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾಧ್ಯಮ ಮೂಲಕ DC ಅವ್ರಿಗೆ AC ಅವ್ರಿಗೆ? ನಂಗೆ ಪರಿವಾರ ಅದ್ರ ಅಳಗಾಲ ಆದಟ್ಟು ಪರಿವಾರನ ಕೊಡ್ಬೇಕ್ರಿ. ಗಿಡ ಮುರಿದು ಹೋಗ್ಯಾರ್ರಿ. ನನ್ನ ಹೆಸರು ಭಗವಪ್ಪ ಸಂಗಪ್ಪ ಹೋತೆ. ಏನಾತ್ರ ನೀನ್ ಇದ್ರೇನೆ? ಇದ್ದಿದ್ರು ಯಾರು ಇದ್ದಿದ್ದಿಲ್ಲ, ಅವು ಹುಡುಗರು ಇದ್ದಿದ್ದಿಲ್ಲ, ಮಾಲಕರು ಎಲ್ಲ ಟೈಮ್ದಾಗ ಹೆಂಗಸರ ಕಾಡಿ ಬೇರೆ ಇದು ಮಾಡ್ಕೊಂಡು ಕಿಚಂದ್ರ ಇದನ್ನ ಅತಿಕ್ರಮಣ ಮಾಡಿ ಹೋಗ್ಯಾರ. ಅತಿಕ್ರಮಣ ಮಾಡ್ಕೊಂಡಾರ. ಮಾಡ್ಕೊಂಡು ಈಗ DC ತಹಶೀಲ್ದಾರ್ ಬಂದಿದ್ರು, ತಲಾಟಿ ಬಂದಿದ್ರು, ಸರ್ಕಲ್ ಬಂದ್ರು. ಈಗ DC ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಮಾಧ್ಯಮ ಮೂಲಕ? ಮದ್ವಿ ಲುಕ್ಸಾನ್ ಕೊಡಬೇಕ್ರಲ್ಲ. ಏನ್ ಲುಕ್ಸಾನ್ ಆಗೈತ್ರಿ? ಇದೇನ್ ನೋಡ್ರಲ್ಲ, ಇದು ಬೆಳಿ ಹಾನಿ ಆಗೈತಿ, ಗಿಡ ಕಡ್ದು ಹೋಗದಾರು. ಮತ್ತೆ ಇದು ನೀವು ಮಾಡ್ಲಿಕ್ಕಂದ್ರೆ AC ಆಫೀಸ್ ಹೋಗ್ತೀವಿ ನಾವು. AC ಆಫೀಸ್ ಹೋಗ್ತೀರಿ? ಹೋಗ್ತೀವಿ. DC ಅವ್ರ ಮುಂದೆ ಧರಣಿನ ಕುಂಡ್ರತ್ತೀವ್ರಿ AC ಕುಂದಿರ್ತೀರಿ. ನಿಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಮೇಲ್ಗಡೆ ರೀ. ಹಾ ರೀ. ನಾವು ದುಡಿಯಾಕ ಹೋಗಿವ್ರಿ. ಎಲ್ಲಿ ದುಡಿಯಾಕ ಹೋಗಿದ್ರಿ? ಇದು 10ನೇ ತಾಲೂಕ್ ಹೋಗಿವ್ರಿ ನಾವು. ಇಲ್ಲಿ ಯಾರು ಇಲ್ರಿ, ಯಾರು ಇಲ್ಲ. ಅತಿಕ್ರಮಣ ಮಾಡಿ ತಹಶೀಲ್ದಾರ, ಸರ್ಕಲ್, ತಲಾಟಿ ರೀ ಈ ಬಾಂದ್ ಕಿಶಿಂದ ದಬ್ಬಾಳಿಕೆ ಮಾಡಿ ರೋಡ್ ಹಾಡಿ ಬೆಳೆ ಹಾನಿ ಮಾಡಿ ಗಿಡಗಳು 20 ವರ್ಷದಿಂದ ಬೆಳೆಸಿವ್ರಿ ನಾವು ಹೊಲ ತಗೊಂಡಂದ. ಈಗ ಯಾರಿಗಿ ಹೇಳಿಲ್ಲ ಏನಿಲ್ಲ, ಬೆಳಿ ನೋಡ್ರಿ ಹೆಂಗ್ ಹಾನಿ ಮಾಡ್ಯಾರ ನೋಡ್ರಿ ಇದನ್ನ. ಈಗ ನಾವು 20 ವರ್ಷ ಮ್ಯಾಗ ಆತ್ರಿ. ಈಗ ಅದ ಎಷ್ಟು ಖರ್ಚು ಮಾಡಿದ್ರಿ? ಕಂಡಪಟ್ಟಿ ಖರ್ಚಾಗೈತ್ರಿ. ಈಗ ಒಡ್ಡೆಲ್ಲ ಹಾಡಿ ಹೋಗದಾರ್ರಿ. ನಾವು ದುಡ್ಕೊಂಡ್ ತಿನ್ನವ್ರಿ. ಇಲ್ಲಿ ಯಾರಿಗಿ ಏನ್ ಹೇಳಂತ ಹೇಳಿಲ್ರಿ. ಈಗ ನೀವು ತಹಶೀಲ್ದಾರ್ ಅವ್ರು ಬಂದಾಗಿದ್ರೆ ಇದ್ದಿದ್ದಿಲ್ರಿ. ನಾವು ದುಡ್ಕೊಂಡ್ ತಿನ್ನಕ್ ಹೋಗಿವ. ಅವ್ರು ಹಿಂಗ ಆಗೈತೆ ಅನ್ನಟ್ಲೆ ನಮ್ಮ ಅವ್ರ ಫೋನ್ ಹಚ್ಚಟ್ಲೆ ನಾವು ಓಡಿ ಬರ್ಕೊಡ್ದ ಬಂದ್ ಕೇಳ್ಕೊಡ್ದ ಓಡಿ ಹೋದ್ರಿ ಅವ್ರ. ತಹಶೀಲ್ದಾರ್ ರೀ. ಸರ್ಕಲ್ ಕೇಳ್ಕೊಡ್ದ ಅವನು ಓಡಿ ಹೋದ್ರಿ. ಈಗ ನೀವು ಈಗ ನಾಳೆ ಈಗ ನಿಮ್ದು ಇಷ್ಟೆಲ್ಲ ಬೆಳೆ ಹಾನಿ ಆಗೈತಿ, ಒಡ್ಡೆಲ್ಲ ಅರ್ದವ್ರು ದೊಡ್ಡ ಎಲ್ಲ ಗಿಡ ಕಡ್ದು ಇದಕ್ ಏನ್ ಪರಿಹಾರ ಕೊಟ್ರ ಮಾಡ್ರ ಸುದ್ದ ಆಗ್ತೀವಿ ಇಲ್ಲ ಅನ್ನೋದ. ಅದಕ್ಕ ಹದಬಸ್ತು ಮಾಡ್ಕೊಡ್ವಲ್ರಿ. ಇದಕ್ಕಾಗಿ ನಾವು DC ಆಫೀಸ್ ಮುಂದ ಧರಣಿ ಕೊಂಡಿರ್ತೀವಿ ನಾವು. ಈಗ ಮೂಲಕ DC ಅವರಿಗೆ ಮತ್ತೆ AC ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾವ್ ಇದನ್ನ ಪರಿಹಾರ ಕೊಟ್ಟ ಕೇಸಿಂದ ಸುದ್ದ ಮಾಡ್ರಣ ಬಿಡಿಲಿ. ನಾವು ಯಾರು ಇದ್ದಿದ್ದಿಲ್ರಿ, ನಾವು ದುಡಿಯಾಕ ಹೋಗಿವ. ಇಲ್ಲಿ ಬಂದ ಅಕ್ರಮ ಆಗಿ ತಹಶೀಲ್ದಾರ, ತಲಾಟಿ ಮತ್ತ ಇವ್ರು ಬಂದ್ ಕೇಸಿಂದ ದಬ್ಬಾಳಿಕೆ ಮಾಡಿ ಹೋಗ್ಯಾರ್ರಿ. ಅಂತ ನಾವು 20 ವರ್ಷ 2005 ಅರ್ಜಿ ಕೊಟ್ಟನ್ರಿ ಇದನ್ನ. ಇನ್ನೊಮ್ಮರಿಗೆ ನಾನು ಮೋಜನಿ ಮಾಡಿಲ್ರಿ ಅವ್ರ. ನಾವು ದಲಿತರದೇವ ಅಂತೇಳಿ ಅವ್ ಕಾಗದ ಪತ್ರ ಮುಚ್ಚಿಡತ್ತಾರ್ರಿ. ಶೀಟು ಅರ್ಜಿ ಕೊಟ್ಟನು ಎಲ್ಲ ಕೊಟ್ಟನು, ಕಾಗದ ಪತ್ರ ನಿಮ್ಗೆ ತೋರ್ಸನ್ರಿ ಅವ್ನು ಕೆಲಸ ವಿಳಂಬ ಮಾಡತ್ತಾರ್ರಿ. ಹಾ ಭೂಮಿ ಅಳಿತನ ಇಲ್ಲಿ ಏನೋ ಅರ್ಜಿ ಕೊಟ್ರು ನಂದು ಏನೋ ಕೇರ ಮಾಡೋದಲ್ರಿ ಅಲ್ಲಿ. ಹಾ ಕಾಗದ ಪತ್ರದು ಒಂದು ಕೊಡದಲ್ರಿ ಅಲ್ಲಿ. ಹಿಂಗಾಗಿ ನಮ್ದು ಈಗ ಬಂದ ಅಕ್ರಮ ಆಗಿ ನಾವ್ ಯಾರು ಇಲ್ರಿ ದುಡಿಯಾಕ ಹೋಗಿವ.
ಇವತ್ತ ಅವ್ರು ಎಲ್ಲಾ ಬಂದ್ ಕೇಶನ್ ಒಡ್ಡ ಹಾಕಿ ಕೇಶನ್ದ ನಾವ್ ಲಕ್ಷ ಖರ್ಚು ಮಾಡಿ ಒಡ್ಡ ಹಾಕಿವ್ರಿ. ಹಿಂಗಾಗಿ ಎಲ್ಲಾ ಅಳಗಾಲ್ ಮಾಡ್ಯಾರ್ರಿ. ಈಗ ಏನ್ ಬೆಳೆ ಹಾನಿ ಆಗೈತ್ರಿ, ಗೋಧಿ ಅಳಗಾಲ್ ಆಗೈತ್ರಿ, ದನಗಳಿಗೆ ಹಾಕಿದ ಕಣಿಕೆ ಅಳಗಾಲ್ ಆಗೈತಿ, ಬೊಳ್ಳ ಆಗೈತಿ. ದಲಿತರ ಮ್ಯಾಗ ಇವ್ರು ಎಲ್ಲಾ ಸರ್ವನ್ಯಾರ ಕೂಡಿ ಕಿಶನ್ ಮ್ಯಾಗ ದಬ್ಬಾಳಿಕೆ ಮಾಡತ್ತಾರ್ರಿ. ಅಧಿಕಾರಿಗಳು ಮಾಡತ್ತಾರ ನಮ್ ಮ್ಯಾಗ. ಅಲ್ಲಿ ಹೋದ್ರ ಒಂದ್ ಕಾಗದ ಪತ್ರ ಕೊಡುದಿಲ್ರಿ ಅಧಿಕಾರಿಗಳು. ಅಲ್ಲಿ ಹೋಗಿ ಇಂಥದ್ ಕೊಡು ಅಂದ್ರ ಕೊಡುದಿಲ್ರಿ ಅವ್ರ. ಯಾರೇ ಒಂದ್ ಬಿಳಿ ಅರ್ಬಿ ಹಾಕೊಂಡ್ ಬಂದ್ರ ಅವ್ರು ಇದ್ರಾಗ ಕರ್ಕೋತಾರ ಕೌಂಟರ್ದಾಗ. ನಮ್ ಬಡ್ರು ಹೋದಿವ ಅಂದ್ರ ನಿಂದ್ರ ಅಂತೇಳಿ ಹೊರಗ್ ನಿಂದ್ರಸ್ತಾರ ನಮ್ಮನ್ನ. ತಿರ್ಗಾಡಿ 20 ವರ್ಷ ಆತ್ರಿ ನಾ. ಈಗ ಅದ ತಿರ್ಗಾಡಿ ಏನ ಬ್ಯಾಸ್ವತ್ ಕೇಸಿಂದ ಬಿಟ್ಟನ್ರಿ. ಈಗ ಅದನ್ನ ಈಗ ಮಾಡಲಾಗೈತ್ರಿ. ಈಗ ನೋಟಿಸ್ ಆದ ಹದಬಸ್ಗೆ ಕೊಟ್ಟಾರ್ರಿ. ಅವ್ರು ಬಂದ್ ಕೇಸಿಂದ ಒಡ್ಡ ಹರ್ದಾರ್ರಿ. ಅಧಿಕಾರಿಗಳು ಮುಂದೆ ನಿಂತ PSI ಇವ್ರು ಸಿಬ್ಬಂದಿಗಳು, ತಹಶೀಲ್ದಾರ, ಸರ್ಕಲ್ ರೀ, ತಲಾಟಿ ಇವ್ರ ಎಲ್ಲಾ ಬಂದ್ ಮುಂದೆ ನಿಂತ ಕೇಸಿಂದ ಒಡ್ಡ ಹರ್ದಾರ್ರಿ. ನಮ್ದು ಅವ್ರ ಮ್ಯಾಗ ಶಿಕ್ಷೆ ಆಗ್ಬೇಕ್ರಿ. ಅವ್ರನ್ನ ಅಮಾನತ್ ಮಾಡ್ಬೇಕ್ರಿ. ನಾವು ಅಮಾನತ್ ಮಾಡ್ಲಿಕ್ಕಂದ್ರ ನಾವ್ ಧರಣಿ ಕುಡಿರ್ತೀವಿ SC ಆಫೀಸ್ ಮುಂದೆ. ನಿನ್ನೆ ನೀವಿದ್ರೆ ಇಲ್ಲಿ ಬಂದ ಯಾರು ಇದ್ದಿಲ್ರಿ ಇಲ್ಲಿ. ಇದು 20 ವರ್ಷದ ಹಿಂದಿನ ಒಡ್ರಿ. ಇದು ಇದ್ರ ಸಾಲ ಬೇವಿನ ಗಿಡಗಳು, ಆ ಗಿಡ ಎಲ್ಲಾ ತರದ ಗಿಡಗಳು ಇದ್ದು, ಗಿಡಗಳು ಜೈಸಿ ಪಂಚಿ ಕೆಡವ್ಯಾರ. ಎಲ್ಲಾ ಭೂಮಿ ಅಳಗಾಲ್ ಮಾಡ್ಬಿಟ್ಟಾರ. ಅದಕ್ಕಿಂತ ನೀವು ಹ್ಯಾಂಗ್ ಮಾಡ್ತೀರಿ? ಈ ಭೂಮಿ ನಮ್ ಇವ್ರು ಒಂದೊಂದು ಗೇಣ್ ನಾವು ತಲಿತಾರೆ. ಇದಕ್ಕಾಗಿ ಏನ್ ಇದಕ್ ಮಾಡ್ತೀರಿ ಮಾಡ್ರಿ. ಅವ್ರ ಏನ್ ಸರ್ಕಲ್, ತಹಶೀಲ್ದಾರ, ತಲಾಟಿ ಇವ್ರು ಹೇಳಿದಾರು ಅವರು ಸಸ್ಪೆಂಡ್ ಆಗ್ಬೇಕು. ಅವ್ರಿಗೆ ಅಮಾನತ್ ಆಗ್ಬೇಕಂತ ಕೇಳತ್ತೀರಿ. ಅವ್ರ ಅಮಾನತ್ ಆಗ್ಬೇಕು. ನಿಮ್ಗೆ ನ್ಯಾಯ ಸಿಗ್ಬೇಕು. ತಲಾಟಿ ಸರ್ಕಲ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ದಲಿತ ವಿರೋಧಿ ತಹಶೀಲ್ದಾರ್ ಸಾಹೇಬರಿಗೆ ಧಿಕ್ಕಾರ, ಧಿಕ್ಕಾರ.